ರೋಡ್ಗಳು ಮಾಡ್ಬೇಕು ಇವರು, ಅದು ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಅದು ಅಭಿವೃದ್ಧಿ, ಇದೆಲ್ಲ ಅಭಿವೃದ್ಧಿ. ಅಕ್ಬರ್ ರೈತರನ್ನ ಹಾಳು ಮಾಡ್ಬಿಟ್ಟು ಆಳ್ಬಾವಿಗೆ ತಳ್ಳಿ ಇವ್ ರೈತರನ್ನ ಕುಲಗೆಡ್ಸಿ ಅಕ್ವೇರ್ ಮಾಡಿಕೊಂಡು ಈ ಬಿಲ್ಡಿಂಗ್ಗಳು ಕಟ್ತೀನಿ, ಇದೆಲ್ಲ ಕಾನ್ಸೆಪ್ಟ್. ತುಂಬ ಫೀಲ್ ಆಗುತ್ತೆ. ನಾವು ಬಿಟ್ಕೊಡೋಕೆ ಅವಶ್ಯಕತೆನೇ ಇಲ್ಲ. ಇದು ನಾವು ಯಾವುದೇ ಕಾರಣಕ್ಕೂ ಏನೇ ಕಟ್ತೀನಿ ಅಂದ್ರೂ ಬಿಡಲ್ಲ, ಬಿಲ್ಕುಲ್ ಇಟ್ಕೊಂಡ್ಬಿಡ್ತಾರೆ, ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ. ನಾವು ಭೂಮಿಗಳು ಎಲ್ಲಿ ತಗೊಳ್ಳೋಣ ಸರ್? ಆಮೇಲೆ ಭೂಮಿಗಳು ತಗೊಳಕ್ಕೂ ಸಿಗಲ್ಲ ಸರ್, ಇಲ್ಲೆಲ್ಲೂ ಆಲ್ಮೋಸ್ಟ್ ಹತ್ರ ಎಲ್ಲೂ ಸಿಗಲ್ಲ. ಆಕ್ಚುಲಿ ಬಿಡದಿ ಟೌನ್ ಅಂದ್ರೆ ಬಿಡದಿ ಏನಿದೆಯೋ, ಬಿಡದಿ ಸುತ್ತಮುತ್ತಲಿನ ಗ್ರಾಮ ಮತ್ತೆ ಏನು ತೋಟಗಳಿದೆಯೋ ಇದನ್ನ ಟೌನ್ಶಿಪ್ ಮಾಡ್ತೀವಿ ಅಂತ ಏನು ಸರ್ಕಾರ ಮುಂಚೆನೇ ಆರ್ಡರ್ ಮಾಡಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ನೇರವಾಗಿ ಯಾವುದೇ ರೀತಿ ರೈತ ಪರ ಹೋರಾಟಗಾರ ಅಲ್ಲ ಅಥವಾ ಯಾವುದೇ ಪಕ್ಷದ ಮುಖಂಡ ಅಲ್ಲ, ಸೊ ನೇರವಾಗಿ ರೈತರ ಹತ್ರನೇ ಬಂದಿದ್ದೀವಿ. ಏನು ಹೇಳ್ತಾರೆ ಸರ್? ನಮಸ್ಕಾರ. ನಮಸ್ಕಾರ ಸರ್. ಆಕ್ಚುಲಿ ಈಗ ಎಷ್ಟು ಎಕರೆ ಇದೆ ಸರ್ ಇದರಲ್ಲಿ ಟೋಟಲ್? ನಮ್ದು ಇಲ್ಲಿ 6 ಎಕರೆ ಇದೆ ಸರ್. 6 ಎಕರೆ ಇದೆ. ಈ 6 ಎಕರೆನಲ್ಲಿ ಈ ಥರ ಒಂದು ಒಳ್ಳೆ ಸುಂದರವಾದ ಭವ್ಯವಾದ ಮನೆ ಕಟ್ಟಿ. ಹೌದು ಸರ್, ಮನೆ ಕಟ್ಕೊಂಡಿದ್ದೀವಿ. ಇದರಲ್ಲಿ 5 ಗುಂಟೆಯಲ್ಲಿ ಮನೆ ಕಟ್ಕೊಂಡಿದ್ದೀವಿ. 5 ಗುಂಟೆ. ಸೊ ಈಗ ಈ ತರ ಒಂದು ಸುದ್ದಿ ಬರ್ತಾ ಇದೆ, ಅಂದ್ರೆ ನಿಮ್ಮ ಜಮೀನನ್ನ ನಾವು ತಗೋತೀವಿ, ಒಂದು ಒಳ್ಳೆ ಬೆಲೆಗೆ ಕೊಡ್ತೀವಿ, ಸೊ ಇದನ್ನ ಸಿಟಿ ಮಾಡ್ತೀವಿ, ಸೊ ನಿಮ್ಗೆಲ್ಲ ಕೆಲಸಗಳು ಕೊಡ್ತೀವಿ, ನಿಮ್ಮ ಮಕ್ಕಳುಗಳಿಗೆಲ್ಲ ಉದ್ಯೋಗ ಕೊಡ್ತೀವಿ, ಈ ಸಿಟಿ ಆಗಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದ್ರೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಈ ತರ ಒಂದು ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಸಿಟಿ ಮಾಡ್ತೀನಿ ಅಂತ ಅವ್ರೆ ಸರ್, ಎಲ್ಲ ಆಗಲ್ಲ, ಕಷ್ಟ ಇದೆ, ಅವೆಲ್ಲ ಜಾಸ್ತಿ ದಿನ ಬೇಕಾಗುತ್ತೆ. ನಮಗೆ ಆರಾಮಾಗಿ ನೀವು ಇಲ್ಲಿ ಅಷ್ಟು ಆರಾಮಾಗಿದ್ದೀರಾ. ಸೊ ಈ ಆರಾಮು ಇದನ್ನೆಲ್ಲ ಅವ್ರಿಗೆ ಕೊಟ್ಟು ನಿಮ್ಗೆ ಯಾವುದೋ ಒಂದು ಮೂಲೆಯಲ್ಲಿ ಜಮೀನು ಕೊಟ್ಟಾಗ, ಅಂದ್ರೆ ಜಾಗ ಕೊಟ್ಟಾಗ, ಸೈಟ್ ಕೊಟ್ಟಾಗ ಸಿಗುತ್ತಾ ಅದು? ಸರ್ ದಯವಿಟ್ಟು ಸಿಗಲ್ಲ. ನಾವು 5 ಗುಂಟೆಲಿ ಮನೆ ಕಟ್ಕೊಂಡಿದ್ದೀವಿ, ಅವರು 5 ಸೈಟ್ ಕೊಡ್ಬೇಕಾಗತ್ತೆ, ನಾವು ಮನೆ ಕಟ್ಕೊಳ್ಬೇಕಾಗತ್ತೆ. ನಾವು ಎಲ್ಲಿ ಹೋಗೋದು ಸರ್? ಎಲ್ಲಿ ಕೊಡ್ತಾರಂತ ಗೊತ್ತಿಲ್ಲ. ಆ ಒಡ್ಲು ಗದ್ದೆ ಕೊಡ್ತಾರೋ, ಇನ್ನೊಂದು ಕೊಡ್ತಾರೋ, ಮೂಲೆ ಹಾಕ್ತಾರೋ, ಬೇಕಾದ್ರೆ ಎಲ್ಲೆಲ್ಲ ಈಸ್ಕೊಬೋದೇನೋ ಹೊರತು ನಮಗಂತೂ ದಯವಿಟ್ಟು ಎಲ್ಲೂ ಸಿಗೋದಿಲ್ಲ. ನಾವೆಲ್ಲಿ ಹೋಗೋಣ ಸರ್? ನಾವು ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸ್, ಈ ಗಾಳಿ, ಈ ವಾತಾವರಣ ನೋಡಿ, ಮಾವಿನ ಗಿಡ ಎಲ್ಲ ಮನೆ ಮುಂದೆ ಹಾಕ್ಕೊಂಡು ನಾವೆಲ್ಲ ಎಲ್ಲಿ ಹೋಗೋಣ ಸರ್? ನೋಡಿ ಮನೆಯೆಲ್ಲ ಕಟ್ಕೊಂಡಿದ್ದೀವಿ. ನಾವೆಲ್ಲ ಸುಂದರವಾದ ಜಾಗದ ಬಿಟ್ಬಿಟ್ಟು ನಾವೆಲ್ಲ ಹೋಗೋಕ್ಕಾಗತ್ತಾ ಹೇಳಿ? ಮನೆ ಯಾವಾಗ ಕಟ್ಸಿದ್ದೀವಿ ಸರ್? ಮನೆ 8 ವರ್ಷ ಆಯಿತು, 9 ವರ್ಷ ಆಯ್ತು ಸರ್ ಕಟ್ಟಿ. ಸೊ ಎಷ್ಟು ಏನೇನು ಬೆಳಿತೀರಾ ಇಲ್ಲಿ ಜಮೀನಲ್ಲಿ? ಸರ್ ರೇಷ್ಮೆ 5 ಎಕರೆ ರೇಷ್ಮೆ ಹಾಕಿದ್ದೀವಿ. ಇಲ್ಲಿಂದ ಈ ಕಡೆಯಿಂದ ಅಡಿಗೆ ಹಿಂಗೆ ಈ ಉಳಿದ ಮನೆ ರೇಷ್ಮೆ ಮನೆ ಇರುತ್ತೆ. ಬನ್ನಿ ಸರ್, ಬನ್ನಿ. ಸೊ ಆಕ್ಚುಲಿ ಇದನ್ನೆಲ್ಲ ಈಗ ನಾವು ಬರಡು ಭೂಮಿ ನೋಡ್ತಾ ಇದೀವಿ, ಏನಂತ ಫಲವತ್ತತೆ. ಸೊ ಬರಡು ಸರ್, ಬರಡು ಭೂಮಿ ಅಂತ ಕಣ್ಣಲ್ಲಿ ನೋಡ್ತಾ ಇದ್ದೀರಲ್ಲ ಸರ್, ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ ಹೆಂಗೆ ಹಸಿರುವಾಗಿ, ಹೆಂಗೆ ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ. ಬನ್ನಿ ಬೇಕಾದ್ರೆ ನೋಡಿದ್ರಿ, ಮ್ಯಾಲೆಲ್ಲ ಬೇಕಾದ್ರೆ ತೋರಿಸ್ಕೊತ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಡಭೂಮಿ ಇದ್ರೆ ಒಂಚೂರು ತೋರಿಸಿ ಸರ್. ಯಾವ ಬಡಭೂಮಿ ಯಾವುದೂ ಇಲ್ಲ ಇಲ್ಲಿ. ಸೊ ಎಲ್ಲ ಫಲವತ್ತಾದ ಭೂಮಿ, ಎಲ್ಲ ನೀರಾವರಿ ಭೂಮಿನೇ. ಬನ್ನಿ ಸರ್ ನೋಡೋದು, ಬನ್ನಿ ಸರ್. ನಮಸ್ಕಾರ. ನೋಡಿ ಸುಂದರ ಪ್ರದೇಶ ನೋಡಿ, ನಮ್ಮ ಮಲೆನಾಡು ಸರ್ ಇದು. ಮತ್ತು ಫಲವತ್ತಾದ ಭೂಮಿನ ಅಕ್ವೇರ್ ಮಾಡ್ಕೊಬಿಟ್ರೆ ಎಲ್ಲಿ ಹೋಗೋಣ ಸರ್ ಜಾಗನ? ಸರ್ ಇಲ್ಲಿ ಇಲ್ಲಿಂದ ಕೆಳಗಡೆ ಗಂಟ ಸರ್, ಪೂರ್ವ 4 ಗಂಟೆ ಇಲ್ಲಿಂದ, ಕೆರೆ ಗಂಟೆ ಸರ್ 4 ಗಂಟೆ. ಸೊ ಎಲ್ಲಿ ನೋಡಿದ್ರು ಫುಲ್ ಹಸಿರಾಗಿದೆ, ತೋಟಗಳಿದೆ ಜಾಸ್ತಿ. ನೋಡಿ ಇಲ್ಲಿ ಜಾಸ್ತಿ ಏನು ಬೆಳಿತಾರೆ ಅಂದ್ರೆ? ಈಗ ನೀವೇನೇನು ಬೆಳೀತಾ ಇದ್ದೀರಾ? ನಾವು ರೇಷ್ಮೆನೆ ಸರ್. ನೀವು ಪೂರ್ತಿ ರೇಷ್ಮೆ. ಸೊ ಈ ತೆಂಗಿನ ತೋಟ ಎಲ್ಲ ಬೇರೆ ಇಲ್ಲ, ಈ ತೆಂಗಿನ ತೋಟ ಇದೇ ನಮ್ದು. ಇಲ್ಲಿಂದ ಕೆಳಗಡೆಯಿಂದ ಪೂರಾ ಕೆಳಗಡೆ ಗಂಟ ನಮ್ದೇ, ಇಲ್ಲಿ ಫುಲ್ ಅಲ್ಲಿಂದ ಆ ಕಾಂಪೌಂಡಿಂದ ಈ ತೆಂಗಿನ ತೋಟ ನಮ್ದೇ. ಅಂದ್ರೆ ಒಟ್ಟು ಹೆಚ್ಚಾಗಿ ತೆಂಗು ಬೆಳಿತಾರೆ, ರೇಷ್ಮೆ ಬೆಳಿತಾರೆ. ತೆಂಗು, ರೇಷ್ಮೆ ಮತ್ತೆ ಹುಲ್ಗಳು ಹಾಕೊಂಡಿದ್ದಾರೆ. ಹಸುಗಳು ಜಾಸ್ತಿ, ತುಂಬಾ ಹಾಲು ಹಾಕ್ತಾರೆ. ಹೈನುಗಾರಿಕೆ ಜಾಸ್ತಿ ಇದೆ. ಈಗ ಸರ್ ಏನು ಅನ್ಸುತ್ತೆ ಸರ್? ಈಗ ನೋಡಿ ಇಷ್ಟು ಚೆನ್ನಾಗಿ ಸುಂದರವಾಗಿದ್ದೀರಾ. ಈಗ ನನಗೆ ಈ ಜಾಗದಲ್ಲಿ ಇದನ್ನೇನಾದರೂ ಒಡೆದಾಕ್ಬಿಟ್ಟು ಇದನ್ನ ಏನೋ ಸಿಟಿ ಮಾಡಿಬಿಡ್ತಾರೆ, ಇಲ್ಲೆಲ್ಲ ಚರಂಡಿ ಮಾಡ್ತಾರೆ, ಇಲ್ಲೊಂದು ಕಾಂಕ್ರೀಟ್ ರೋಡ್ ಮಾಡ್ತಾರೆ, ಇಲ್ಲೊಂದಿಷ್ಟು ಮನೆಗಳು, ಸಂಧಿ ಮನೆಗಳು, ಈ ಥರ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೆ ನೋಡೋಕ್ಕಾಗ್ತಿಲ್ಲ. ಬಟ್ ನೀವು ಹೆಂಗೆ ಅನ್ಸುತ್ತೆ ಈ ಥರ ಜಾಗನ ಕಳ್ಕೊಳ್ಳೋದಾದ್ರೆ? ಸರ್ ನಮಗೆ ತುಂಬ ಫೀಲ್ ಆಗುತ್ತೆ. ನಾವು ಬಿಟ್ಕೊಡೋಕೆ ಅವಶ್ಯಕತೆನೇ ಇಲ್ಲ. ಇದು ನಾವು ಯಾವುದೇ ಕಾರಣಕ್ಕೂ ಏನೇ ಕಟ್ತೀನಿ ಅಂದ್ರೂ ಬಿಡಲ್ಲ, ಬಿಲ್ಕುಲ್. ಅವ್ರು ಏನೇ ಹೇಳ್ಕೊಳ್ಳಿ, ಏನೇ ಬಿಟ್ಕೊಳ್ಳಿ, ನಮಗಂತೂ ಅಕ್ವೇರು ಬೇಕಾಗಿಲ್ಲ. ನಾವು ಯಾವುದು ಸ್ಮಾರ್ಟ್ ಸಿಟಿ ಮಾಡೋಕ್ಕೂ ಬಿಡಲ್ಲ, ಯಾವ ಫಾರಿನ್ ಮಾಡೋಕ್ಕೂ ಬಿಡಲ್ಲ. ನಮ್ಮ ಭೂಮಿ ನಾವು ಬಿಡಲ್ಲ. ಅವ್ರು ಏನು ಹೇಳೋರಷ್ಟೇ. ನಮ್ಮ ತಂದೆಯವರು ಟೇಟಾ ಈಗ ಅಕ್ವೇರ್ ಆಯಿತು, ಅಕ್ವೇರ್ ದುಡ್ಡು ಆಯಿತು 17 ಎಕರೆ ನಮ್ಮ ಅಪ್ಪರು ಉಳಿಸ್ತೇ ಹೋದ್ರು. ಇದು ಹಂಗೆ ಆಗುತ್ತೆ. 17 ಎಕರೆನ ಜಮೀನು ಕಳ್ಕೊಂಡಿದ್ದೀವಿ. 17 ಎಕರೆ ದುಡ್ಡು ನಿಮ್ಮ ಹತ್ರ ಇಲ್ಲ. ಎಲ್ಲಿದೆ ದುಡ್ಡು? 17 ಎಕರೆ ಟೇಟಾದಲ್ಲಿ ಅಕ್ವೇರ್ ಆಯ್ತು ಸರ್. ನಮ್ಮ ತಂದೆಯವ್ರ ದುಡ್ಡೆಲ್ಲ ಹಾಳು ಮಾಡಬಿಟ್ರು. ಆದರೆ ನಾವು ಹಿಂಗೆ ಬಂದು ನಾವು ಹಿಂಗೆ ಹಾಳು ಮಾಡಬೇಕಾಯ್ತದೆ.
ಅಂದ್ರೆ ಹಾಂ ಜಮೀನು ಎಲ್ಲೂ ಈಗ ಆಲ್ಮೋಸ್ಟ್ ದುಡ್ಡು ಕೊಟ್ರೆ ಅವರು ದುಡ್ಡು ಕೊಡ್ತಾರೆ, ಜಮೀನು ಎಲ್ಲೂ ತೊಗೊಳಕ್ಕಾಗಲ್ಲ. ಇವ್ರು ಕೊಡೋ ದುಡ್ಡು ನಾವು 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ದೂರ ಹೋಗ್ಬೇಕಾಗತ್ತೆ ನಾವು ತಗೋಬೇಕು ಅಂತ ಅಂದರೆ. ದುಡ್ಡು ಬಳಸ್ಕೊತೀವಿ, ಏನಂಗಂದ್ರೆ ಅದಕ್ಕೆ ಹಾಕ್ತೀವಿ, ಲಾಸ್ ಆಯ್ತದೆ, ಬಿಗ್ನೆಸ್ ಆಯ್ತದೆ, ಏನಾಗ್ತದೆ ನಮ್ಗೆ ಅದನ್ನ ಬಳಸ್ಕೊಳ್ಳೋ ರೀತಿನ ನಮ್ಗೆ ಗೊತ್ತಾಗಲ್ಲ. ಏನು ಮಾಡೋಣ ಸರ್ ನಾವು ಹೇಳಿ. ಸೊ ಅಂದ್ರೆ ಈಗ ಇರೋ ಜಾಗದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದೀವಿ, ನಮ್ಮ ನೆಮ್ಮದಿಯಾಗಿ ಬದುಕ. ಹೌದು ಸರ್, ನಾವು ಇರೋ ಜಾಗದಲ್ಲಿ ನಮ್ಮದಾಗೆ ಅಷ್ಟು ನೋಡಿ, ಈ ಸುಂದರ ಪ್ರದೇಶದಲ್ಲಿ ಎಷ್ಟು ಪ್ರಶಂಸವಾಗಿದೆ ಜಾಗ ಇದು. ಹಾಂ ಸರ್ ಏನೇನು ಮಾಡ್ತೀರಾ ಸರ್ ಈಗ ರೇಷ್ಮೆ ಜೊತೆಗೆ? ಸೂಳೆನ ಸಾಕ್ತಾ ಇದ್ರೆ ಆ ಥರ, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಾರೆ ಜೊತೆಗೆ ಸ್ವಲ್ಪ ಏನಾದ್ರು? ನಾವು ಸ್ವಲ್ಪ ಸೈಡ್ ಬಿಸ್ನೆಸ್ ಮಾಡಿಕೊಂಡಿದ್ದೀವಿ ಸರ್. ಅದು ಹುಳನ ರೇಷ್ಮೆ ಹುಳನ ಮೇಯಿಸ್ತೀವಿ, ಮತ್ತು ಬಿಸ್ನೆಸ್ಸು ಇಟ್ಕೊಂಡಿದ್ದೀವಿ, ಎರಡೂ ಕೂಡ ಮಾಡ್ತೀವಿ. ಸೊ ಈಗ ಸಿಟಿಗಿಂತ ರಾಜನ ಥರ ಇದ್ದೀರಾ? ರಾಜನ ಥರ ಇದ್ದೀವಿ. ಹೌದು 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 ಹೌದು. ಸರ್ ಈಗ ಈ ಥರ ಪರಿಸ್ಥಿತಿನಲ್ಲಿ ನಿಮ್ಮನ್ನು ಇಲ್ಲ ನೀವು ರೈತರು ನೀವು ಬಿಡಲೇಬೇಕು, ಯಾಕೆ ನಾವು ಈಗ ಒಬ್ಬರನ್ನ ನೋಡೋಕ್ಕಾಗಲ್ಲ, ಎಲ್ಲರನ್ನೂ ನೋಡಬೇಕು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಿಟಿ ಡೆವಲಪ್ ಆಗಲೇಬೇಕು, ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಸಾಂದ್ರತೆ ಜಾಸ್ತಿ ಆಗ್ತಿದೆ, ಸೊ ಡೆನ್ಸಿಟಿ ಜಾಸ್ತಿ ಆಗ್ತಿದೆ, ಅದನ್ನೆಲ್ಲ ನಾವು ವಿಂಗಡಿಸ್ಬೇಕು ಅಂದರೆ ಇದನ್ನ ಸಿಟಿಯಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಅಂಥ ಅಂಥ ಸಿಚುವೇಶನ್ ಬಂದರೆ ನೀವು ಯಾವ ರೀತಿ ಹೋರಾಟ ಮಾಡೋಕ್ಕಿದ್ದಾರೆ? ಸರ್ ಇಲ್ಲೇ ಬೇಕಾಗಿಲ್ಲ, ಯಾಕಂದರೆ ಇದು ಫಲವತ್ತಾದ ಭೂಮಿ, ಅರ್ಥ. ಇಂಥ ಭೂಮಿ ಎಲ್ಲೂ ಸಿಗಲ್ಲ. ಇಂಥ ಬೆಳೆ ನೋಡಿ, ರೇಷ್ಮೆ, ಹಾಲು, ತೆಂಗು ಪ್ರತಿಯೊಂದು ಬೆಳೀತಾರೆ. ಹೋಗ್ಲಿ ಉತ್ತರ ಕರ್ನಾಟಕ ಕಡೆ ಮಾಡಲಿ, ಆ ಕಡೆಗೆ ಇಲ್ಲಂತೂ ಬೇಡ. ಬೇಡ ಇಲ್ಲ ಕನಕಪುರ ದೊಡ್ಡಹಳ್ಳಿ ಆ ಕಡೆಗೆ ಮಾಡಲಿ. ಇಲ್ಲದ್ರೆ ಬೇರೆ ಕಡೆ ಎಲ್ಲ ನಾವು ಡ್ರೈ ಭೂಮಿ ಇದೆ, ಡ್ರೈ ಭೂಮಿ ಮಾಗಡಿ ಕಡೆ, ಆನೇಕಲ್ ಕಡೆ, ಆ ಕಡೆ ಆನೇಕಲ್ ಕಡೆ ಎಲ್ಲ ಭೂಮಿಗಳು ಎಲ್ಲ ತೆಂಗಿನ ಮಾವಿನ ಮರ ಮೊಳೆ ಬಿಟ್ರೆ, ಹೊಲಗಳು ಬಿಟ್ರೆ ಇನ್ನೇನು ಅಲ್ಲೇನು ಮಾಡಲ್ಲ. ನೀರಾವರಿ ಇಷ್ಟೊಂದು ಪ್ರಶಾಂತವಾಗಿ ಅಲ್ಲಿಲ್ಲ. ನಾನು ಓಡಾಡಿದ್ದು ನನಗೆ ಗೊತ್ತು, ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಇವಾಗ ನೀವು ಜನಪ್ರತಿನಿಧಿಗಳನ್ನ ಆರಿಸಿರ್ತೀರಾ, ಅವರೆಲ್ಲ ಕೇಳ್ಕೊಂಡಾಗ ಏನಂತಾರೆ? ಈಗ ನಮ್ಮ ಜಮೀನು ಬೇಕು, ಈಗ ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಥವಾ ಆ ಥರ ಏನೋ ಹೇಳ್ಕೊಂಡಿದ್ದೀರಾ? ಲೋಕಲ್ MLAಗಳು ಅಥವಾ ಲೋಕಲ್ ಲೀಡ್ರುಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವರೆಲ್ಲ ಇರ್ತಾರಲ್ಲ? ಇಲ್ಲ ಸರ್, ನಾವೇನು ಹೇಳ್ಕೊಳ್ಳಿಲ್ಲ. ಸೊ ಅವರೆಲ್ಲ ಏನು ಹೇಳ್ತಾರೆ? ಈಗ ನೀವೆಲ್ಲ ಹೋರಾಟ ಕೆಲವೊಂದ್ಸಲ ಈಗೊಂದು KRS ಪಕ್ಷದವ್ರು ನಿಮ್ಮ ಪರ ಬಂದಿದ್ರು, ಹೋರಾಟ ಮಾಡ್ತಾ ಇದ್ರು. ಸೊ ಈ ಥರ ಹೋರಾಟಗಳು ನಡೀತಾನೆ ಇದೆ. ಅಲ್ಲ ಅವರು ಯಾವುದೇ ಕಾರಣಕ್ಕೂ ಅಕ್ವೇರ್ ಅಂತೂ ಬಿಡೋಗಂಟ ನಾವು ಬಿಲ್ಕುಲ್ ಕೊಡಲ್ಲ ಸರ್, ಖಂಡಿತ ಕೊಡಲ್ಲ. ಸ್ವಲ್ಪ ದುಡ್ಡು ಏನಕ್ಕೆ ಸರ್, ಅವ್ರು ಸ್ವಲ್ಪ ದುಡ್ಡು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟು ಕೊಡಲ್ಲ ಸರ್. ಭೂಮಿ ಕೊಟ್ಟರೆ ನಾವು ಎಲ್ಲೋಗೋಣ ಸರ್. ಸೊ ಏನು ಜನಪ್ರತಿನಿಧಿಗಳು, ನಿಮ್ಮನ್ನ ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು ನಿಮಗೆ ನಿಮ್ಮ ಮೈಕ್ ಹಿಡ್ಕೊಂಡು ಹೇಳ್ತಾ ಇರ್ತಾರೆ, ಸೊ ನಾವಿರುವುದು ರೈತರಿಗೋಸ್ಕರ, ರೈತರ ಏನೆಲ್ಲ ಸೌಲಭ್ಯಗಳು ಬೇಕೋ ಅದನ್ನ ನಾವು ಕೊಡ್ತೀವಿ ಅಂತ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು ನಿಮ್ಮ ಮಾಧ್ಯಮದ ಮುಖಾಂತರ? ಅಂದರೆ ನಿಮ್ಮನ್ನ ಪ್ರತಿನಿಧಿಗಳು ಆಯ್ಕೆ ಮಾಡ್ಕೊಂಡು ಕಳಿಸಿರ್ತೀರ ನೀವು, ಸೊ ಅವ್ರಿಗೆ ಏನು ಹೇಳ್ತೀರಾ ಸರ್? ಅವ್ರಿಗೆ ಏನು ನಾವು ಹೇಳೋಕ್ಕಾಗಲ್ಲ ಸರ್. ಅವ್ರು ಮಾಡ್ತೀನಿ ಅಂತಾರೆ, ನಾವು ಆಗಲ್ಲ ಅಂತ ಇದ್ದೀವಿ ಅಷ್ಟೇ. ಏನು ಮಾಡ್ಕೊಳ್ಳಿ, ಅವ್ರು ಏನಾರ ಮಾಡ್ಕೊಳ್ಳಿ, ನಾವು ಕೊಡಲ್ಲ ಹೇಳ್ತಿರೋ ಸರ್. ನಾವು ಹೇಳೋದ್ರಲ್ಲಿ ಹೇಳ್ತಾ ಮಾತ್ರ ಹೇಳ್ಬೋದು ಸರ್, ಇನ್ನೇನಂತ ಹೇಳೋಕ್ಕಾಗಲ್ಲ ಸರ್. ನಮ್ಮ ಭೂಮಿ ನಾವು ಕೊಡಲ್ಲ ಸರ್. ದಯವಿಟ್ಟು ನಾವು ಭೂಮಿ ಕೊಟ್ರೆ ಎಲ್ಲೋ ಹೋಗೋಣ ಸರ್. ನೋಡಿ, ಇಂಥ ಮನೆ ನಾವು ಆರಾಮ ನಾವು ಕಟ್ಕೊಂಡಿದ್ದೀವಿ ನಾವು. ಆಮೇಲೆ ಈ ಮನೆ ನಾವು ಇದು ನಮ್ಮಂಥವ್ರು ಎಷ್ಟು ಚೆನ್ನಾಗಿದೆ. ನಾನೊಬ್ಬನೇ ಅಲ್ಲ, ನಮ್ಮಂಥವ್ರು ಸಿಂಗಲ್ ಮನೆ ಕಟ್ಕೊಂಡು ಒಂಟಿ ತೋಟದಲ್ಲಿ ಜನ ಇದ್ದಾರೆ. ಸೊ ಈ ಥರ ತೋಟದೆಲ್ಲ ತೊಗೊಂಡ್ಬಿಟ್ರೆ ಮನೆನೂ ಸಮೇತ ಹೊರಟೋಗ್ಬಿಡುತ್ತೆ, ಮನೆ ಸಮೇತ ಹೊಂಟೋಗುತ್ತೆ. ಈಗ ರಾಮನಗರನ ರೇಷ್ಮೆಯ ನಾಡು ಅಂತಾರೆ. ಹೌದೌದು, ಸುತ್ತಮುತ್ತ ಫುಲ್ ರೇಷ್ಮೆನೆ ಕಾಣಿಸ್ತಾ ಇದೆ. ಯಾವುದೋ ಒಂದು ಭಾಗದಲ್ಲಿ ಇದೀವಿ ಅಷ್ಟೇ, ಇಂಥ ಸುಮಾರು ಜಾಗಗಳಿದೆ. ಸೊ ರೇಷ್ಮೆ ನಾಡು ಹೋಗಿ ಸೊ ಏನೋ ಸಿಟಿ ನಾಡು ಆಗ್ಬಿಡುತ್ತೇನಪ್ಪ, ರೇಷ್ಮೆ ಸಿಟಿ ಆಗುತ್ತೇನೋ? ಯಾವುದೇ ಕಾರಣಕ್ಕೂ ಆಗಕ್ಕೂ ಬಿಡಲ್ಲ. ಜನ ಯಾರು ಒಪ್ಪಲ್ಲ ಸರ್. 80-90% ಯಾರು ಒಪ್ಪಲ್ಲ. ಈಗ ನೀವು ಎಲ್ಲ ಹೇಳಿದ್ರಿ, ಅವರು ಎಂತವ್ರೆ 80% ಒಪ್ಕೊಂಡವ್ರೆ ಅಂತ ಕೆಲವ್ರು ಅಂತಾರೆ, ಸುಮ್ಮನೆ ಅಷ್ಟೇ ಅಂತಾರೆ ಅಷ್ಟೇ. ಏನಾದ್ರು ಬುದ್ಧಿ ಹೇಳ್ತೀರಾ? ಯಾರಾದ್ರೂ ನಾನು ಜಮೀನು ಕೊಟ್ಬಿಡ್ತೀನಿ ದುಡ್ಡು ಕೊಟ್ರಿ ಅಂತಾರಲ್ಲ, ಅಂತ ಏನಾದ್ರು ಬುದ್ಧಿ ಹೇಳ್ತೀರಾ? ಅವ್ರಿಗೆ ಏನು ದುಡ್ಡು ಬೇಕೋ ಏನು ಬೇಕೋ ಗೊತ್ತಿಲ್ಲ ಸರ್. ಅವ್ರ ಕತೆ ನಮ್ಗೆ ಬೇಡ. ಅವ್ರೇನು ಇಷ್ಟ ಬಂದಂಗೆ ಮಾತಾಡ್ಕೊಳ್ಳಿ, ನಮ್ಮ ಭೂಮಿ ನಾವು ಕೊಡೋಕ್ಕೆ ಹೋಗಲ್ಲ ಅಷ್ಟೇ. ನಿಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು. ಹಾಕೊಂಡ್ಬಿಡ್ತಾರೆ, ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ. ನಾವು ಭೂಮಿಗಳು ಎಲ್ಲಿ ತಗೊಳ್ಳೋಣ ಸರ್? ಆಮೇಲೆ ಭೂಮಿಗಳು ತಗೊಳಕ್ಕೂ ಸಿಗಲ್ಲ ಸರ್. ಇಲ್ಲೆಲ್ಲೂ ಆಲ್ಮೋಸ್ಟ್ ಹತ್ರ ಎಲ್ಲೂ ಸಿಗಲ್ಲ. ನಾವು 100-150 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಅವ್ರು ಕೊಡೋ ದುಡ್ಡಿಗೆ. ಹೇಳಿದ್ರು ನೀವು, ದುಡ್ಡು
ಎಷ್ಟಿದ್ರು ಇರಲ್ಲ ಇರಲ್ಲ. 17 ಎಕರೆ ಆಲ್ರೆಡಿ ಕಳ್ಕೊಂಡಿದ್ದೀರಾ, ಹೌದು ಮತ್ತೆ ಇನ್ನೂ ಇರೋ 8 ಎಕರೆ ಸಿದ್ಧ ಇಲ್ಲ ನೀವು. ಹೌದು. ನಾವು ಆಲ್ರೆಡಿ ಟೇಟ್ ಅಕ್ವೇರ್ಗೆ 17 ಎಕರೆ ಜಮೀನು ಕಳ್ಕೊಂಡಿದ್ದೀವಿ. ನಮ್ಮ ತಮ್ಮದೇವ್ರು ಹಾಳು ಮಾಡವ್ರೆ. ನಾವು ಆವಾಗ ಅವಕಾಶನ ನಾವು ಕೊಡಲ್ಲ ಯಾವುದೇ ಕಾರಣಕ್ಕೂ. ಖಂಡಿತ ಸರ್. ಆಲ್ಮೋಸ್ಟ್ ನಾವು ಏಟ್ ತಿಂದಿದ್ದೀವಲ್ಲ, ದುಡ್ಡಲ್ಲಿರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮೊದಲು DCM ಆಗಿದ್ರು, ಹ್ಞೂ ಸೊ ಇವಾಗ CM ಆಗಿದ್ದಾರೆ. ಹ್ಞೂ ಸೊ CM ಆಗಿ ಅವರು ಅಕ್ವೈರ್ ಮಾಡ್ಕೊಳಕ್ ಬರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ದಯವಿಟ್ಟು ಹೇಳ್ತೀನಿ, ಸರ್ಕಾರನೇ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವ್ರಿಗೆ ದಯವಿಟ್ಟು ಅಕ್ವೇರ್ ಬೇಡ, ಅದನ್ನು ಕೈ ಬಿಟ್ಕೊಳ್ಳಿ, ಅಷ್ಟೊಂದು ಮಾತ್ರ ಹೇಳ್ಕೊಬಿಡ್ತೀವಿ. ಬೇರೆ ಏನಾರ ಮಾಡ್ಕೊಳ್ಳಿ, ನಮ್ಮ ಜಮೀನು ಹೇಳ್ತೀವಿ. ಅಸಹಾಯಕರ ತರ ಕೇಳ್ತಿದ್ದಾರೆ. ಹೌದು ಹೌದು. ನಿಮ್ಮ ಪ್ರತಿನಿಧಿ ಕೇಳಿ, ಯಾಕೆ ನೀವು ಓಟಾಗಿ ಗೆಲ್ಸಿರ್ತಿರಲ್ಲ ನಿಮ್ಮ ಲೋಕಲ್ MLA. ನಾವು ಸ್ವತಂತ್ರವಾಗಿ ನಾವೇ ಇಲ್ಲಿ ನಮ್ದೇಗಿರ್ತೀವಿ ಸರ್, ಅಷ್ಟು ಬಿಟ್ರೆ ನೀನು ಹೇಳೋದು. ಸುಂದರವಾಗಿದೆ ಸರ್, ಎಷ್ಟು ಗಾಳಿ ವಾತಾವರಣ ಇದೆ ಸರ್, ನೀವೇ ನೋಡ್ತಾ ಇದ್ದೀರಾ ಸರ್. ಹಾಂ ಎಲ್ಲೆಲ್ಲ. ಆಮೇಲೆ ಬಿಲ್ಡಿಂಗ್ ಬಂದ್ಬಿಟ್ಟು ಬೆಂಗಳೂರು ಹೊಗೆ ಥರ ಕುಡಿಯೋಣ ಸರ್. ಹಾಂ ನೋಡಿ ಬೆಂಗಳೂರು ಎಷ್ಟು ಚೆನ್ನಾಗಿ ಎಷ್ಟು ಹಿಂಸೆ ಬೀಳ್ತಾರೆ, ಆ ಟ್ರಾಫಿಕ್ಕು, ಆ ಇದು ಲೆಕ್ಕ ಹಾಕೊಳ್ಳಿ. ಹಂಗೂ ಮಾಡೋದಾದ್ರೆ ಇವರು ಇಂಪ್ರೂವ್ಮೆಂಟ್ ಮಾಡೋದಾಗಲೇ ಊರು ಈಗ ಹೊಸೂರು ರೋಡ್ ಆಗಲಿ, ಬನ್ಗಿರಿ ರೋಡ್ ಆಗಲಿ, ಈ ಕಡೆ ದೊಡ್ಡ ರೋಡ್ ಒಳಗೆ ಜಾನಮಂಗಲ ರೋಡ್ ಆಗಲಿ, ಈ ಕಡೆ ಪುಟ್ಟ ಹಳ್ಳಿಗಳೆಲ್ಲ ಡಬಲ್ ಟ್ರ್ಯಾಕ್ ರೋಡ್ ಮಾಡಲಿ. ರೋಡ್ಗಳು ಮಾಡಲಿ ಸಾ. ರೋಡ್ಗಳು ಸಾಲ್ತಾ ಇಲ್ಲ, ಗಾಡಿಗಳು ಎಷ್ಟು ಸಾವಿರ ಸೇಲ್ ಆಯ್ತಾವ ದಿನಕ್ಕೆ, ಎಷ್ಟು ಆಕ್ಸಿಡೆಂಟ್ ಆಯ್ತಾವೆ, ಎಷ್ಟು ಜನ ಸಾಯ್ತಾರೋ. ಗಾಡಿ ಜಾಸ್ತಿ ಆಗಿದೆ, ರೋಡ್ ರೋಡು ಅಷ್ಟೇ ಇದೆ. ಎಲ್ಲಿದೆ ರೋಡು? ಮೈಸೂರು ಮನ್ಮನೆ ಮಾಡಿದ್ರು ಒಂದು 2-3 ವರ್ಷದಿಂದ ಎಷ್ಟು ಆಕ್ಸಿಡೆಂಟ್ ಆಯ್ತವೆ. ಮಾಗಡಿ ರೋಡ್ ಮಾಡಲಿ, ಈ ಕಡೆ ಕನ್ಪುರ ಟು ರಾಮನಗರ ಇದೆ, ಆ ರೋಡ್ ಮಾಡಲಿ, ಡಬಲ್ ರೋಡ್ ಮಾಡಲಿ ಸಾ. ಡಬಲ್ 4 ಟ್ರ್ಯಾಕ್ ರೋಡ್ ಇರಬೇಕು. ಹಳ್ಳಿಗಳು ಅಷ್ಟೇ, ಪ್ರತಿಯೊಂದು ಹಳ್ಳಿಲೂ ಡಬಲ್ ಟ್ರ್ಯಾಕ್ ರೋಡ್ ಮಾಡಲಿ. ಗಾಡಿಗಳು ಹೆಚ್ಚಿಗೆ ಆಯ್ತಾವೆ, ಪ್ರತಿಯೊಂದು ಮನೇಲೂ ಗಾಡಿ ತಗೋತಾವ್ರೆ. ಈಗ ಮೊದಲು 15 ವರ್ಷದಿಂದ TVನೇ ಇರ್ತಾ ಇರಲಿಲ್ಲ ಒಂದು ಮನೆಗೆ. ನಮ್ಮ ಮನೆಗೆ 20-30 ಜನ TV ನೋಡಕ್ಕೆ ಬರೋರು. ಅವಾಗ ನಮ್ಮ ಅಪ್ಪರ ಕಾಲದಲ್ಲಿ TV ತಂದಿಕ್ಕಿದ್ರು, DD1 ಚಾನಲ್ ಬರೋದು. ನಮ್ಮ ಮನೇಲಿ ಕುತ್ಕೊಂಡು ಎಲ್ಲ ಪ್ರತಿಯೊಬ್ಬರು ನಮ್ಮ ಊರವರೆಲ್ಲ ಬಂದು TV ನೋಡ್ತಾ ಇದ್ರು. ಈ ಮಾತು ನ್ಯೂಸಲ್ಲಿ ಹಾಕಿದ್ರು ಹಂಗೆ ಇರಬೇಕು. ಹೌದು, ನ್ಯೂಸಲ್ಲಿ ನೋಡ್ರು ಹಂಗೆ ಇರಬೇಕು. ನಮ್ಮ ಕಾಲು ಜಾಗ ಇರೋಕ್ಕಿಲ್ಲ, ಅಷ್ಟೊಂದು ಮಂದಿ ಒಂದು ಭಾನುವಾರದತ್ತು ಕನ್ನಡ ಫಿಲಮ್ ಹಾಕೋರು ಸಾಯಂಕಾಲ 4 ಗಂಟೆಯಲ್ಲಿ ಬರೋದು ನೋಡೋರು. ಈಗ ಹಂಗಲ್ಲ, ಪ್ರತಿಯೊಂದು ಮನೆಗೂ ಬೈಕ್ ಅವೆ, ಪ್ರತಿಯೊಂದು ಮನೆಗೂ ಕಾರ್ ಅವೆ, ಪ್ರತಿಯೊಂದು ಮನೆಗೂ ವೆಹಿಕಲ್ಸ್ ಅವೆ. ಇವರು ತೆಗ್ದು ರೋಡ್ಗಳು ಮಾಡ್ಬೇಕು ಇವರು. ಅದು ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಅದು ಅಭಿವೃದ್ಧಿ. ಇದೆಲ್ಲ ಅಭಿವೃದ್ಧಿ. ಅಕ್ಬರ್ ರೈತರನ್ನ ಹಾಳು ಮಾಡಿಬಿಟ್ಟು ಆಳ್ಭಾವಿಗೆ ತಳ್ಳಿ ಇವು ರೈತರನ್ನ ಕುಲಗೆಡಿಸಿ ಅಕ್ವೇರ್ ಮಾಡಿಕೊಂಡು ಇವು ಬಿಲ್ಡಿಂಗ್ಗಳು ಕಟ್ತೀನಿ, ಇದೆಲ್ಲ ಕಾನ್ಸೆಪ್ಟ್.